मधुराक्षरम् आरुह्य कविताशाखां वन्दे वाल्मीकिकोकिलम्. ಆದಿಕಾವ್ಯವಾಗಿರ್ತಕ್ಕಂತಹ ರಾಮಾಯಣವನ್ನು ನಿಮ್ಮ ವಾಲ್ಮೀಕಿ ಕವಿಗಳು ಮೊದಲು ರಚಿಸಿದರು. ಅದರ ಒಂದು ಅವತಾರಿಕೆಯನ್ನು ಇಟ್ಟುಕೊಂಡು ಬೇಕಾದಷ್ಟು ಜನ ಕವಿಗಳು ತಮ್ಮದೇ ಶೈಲಿಯಲ್ಲಿ ಕಾವ್ಯವನ್ನು ಬರೀತಾರೆ. ರಾಮಾಯಣದ ಕಾವ್ಯ ಹಾಗೆ ಅದ್ಭುತವಾದ ಒಂದು ರಚನೆಯನ್ನು ಸಂಸ್ಕೃತ ಕವಿಯಾದ ಭೋಜನು ಚಂಪೂ ರಾಮಾಯಣ ಅನ್ನೋ ಒಂದು ಕಾವ್ಯವನ್ನು ಬರೆದ. ಇಲ್ಲಿ 6 ಕಾಂಡಗಳಿದ್ದರೂ ಕೂಡ 5 ಕಾಂಡವನ್ನು ಅವನು ಬರೆದ ಅಂತ ಈಗಲೇ ಹೇಳಿದ್ರು. ಹೌದು, ಆದರೆ ಪ್ರತಿಯೊಂದು ಕಾಂಡದಲ್ಲೂ ಒಂದು ವಿಶೇಷ ಇದೆ. ಇವತ್ತಿನ ಪ್ರಸ್ತುತ ಕಾವ್ಯವನ್ನು ಬರೆಯೋದಕ್ಕೆ ಅಥವಾ ಬಾಲಕಾಂಡವನ್ನು ಆರಿಸ್ಕೊಳ್ಳೋದಕ್ಕೆ ಒಂದು ಮುಖ್ಯವಾದ ಅಂಶ ಏನು ಅಂದರೆ, ಈ ರಾಮಾಯಣವನ್ನು ಪೂರಕವಾಗಿ ಬೇಕಾಗಿರ್ತಕ್ಕಂತಹ ಎಲ್ಲ ಘಟನೆಗಳು ಕೂಡ ಬಾಲಕಾಂಡದಲ್ಲಿ ಇಂದ ಆರಂಭವಾದರೂ ಕೂಡ ಅರಣ್ಯಕಾಂಡದಲ್ಲಿ ರಾಮಾಯಣಕ್ಕೆ ಒಂದು ಇದೇ ಒಂದು ಪಾಯಿಂಟ್ ಅಂತ ಸಿಗುತ್ತೆ. ಹೇಗಪ್ಪ ಅಂತಂದರೆ, ಅಲ್ಲಿ ಶೂರ್ಪನಖೆಯ ಒಂದು ಕಿವಿ ಮತ್ತು ಮೂಗನ್ನು ಕತ್ತರಿಸಿದ ನಂತರ ಅವಳ ರೋಷಾವೇಶಗಳು ಬಂದ ನಂತರ ಹೇಗಾದರೂ ಮಾಡಿ ಮುಂದಿನ ಕಥೆಗೆ ಪ್ರೇರಕ ಆಗಬೇಕು ಅಂತ ಹೇಳಿ ರಾವಣನಿಗೆ ಆಸೆ ಹುಟ್ಟುತ್ತೆ ಸೀತೆ